ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಯನಡ್ಕ. ನಿನ್ನೆ ಮಂಗಳೂರು ಬಳಿಯ ಅಡ್ಯಾರ್ನಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಯಿತು. ಲಕ್ಷಕ್ಕೂ ಅಧಿಕ ಜನರು ಸೇರಿದ್ದ ಆ ಪ್ರತಿಭಟನಾ ಸಮಾವೇಶ ಮಂಗಳೂರಿನ ಐತಿಹಾಸಿಕ ಕಾರ್ಯಕ್ರಮವಾಗಿ ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ. ಮುಸ್ಲಿಮರು ಮತ್ತು ಸಂವಿಧಾನ ಪ್ರಿಯರು ಒಂದಾಗಿ ನಡೆಸಿದ ಪ್ರತಿಭಟನೆ ಕೆಲ ಪಟ್ಟಭದ್ರರ ಮಾಧ್ಯಮಗಳಿಗೆ ಹೊಟ್ಟೆ ನೋವು ತರಿಸಿದಂತಿದೆ. ಅವರು ಆ ಪ್ರತಿಭಟನೆಯ ವಿಚಾರವಾಗಿ ನಕಾರಾತ್ಮಕ ವಿಚಾರಗಳನ್ನೇ ಹುಡುಕಿ ತೆಗೆದರು. ಗೋಧಿ ಮೀಡಿಯಾಗಳ ನಡೆ ಏನು ಆಶ್ಚರ್ಯ ತರುವ ವಿಚಾರವೇನಲ್ಲ, ಅದೇ ಅವರ ಕಸುಬು. ಆದರೆ ಕೆಲವು ಮಾಧ್ಯಮಗಳು ಅಲ್ಲಿಗೆ ಸಂಬಂಧಿಸಿ ಒಂದು ಮಹಾ ಸುಳ್ಳು ಸುದ್ದಿಯನ್ನು ಪ್ರಕಟಿಸಿದೆ. ಗಾಯಾಳು ಬಾಲಕನೊಬ್ಬನಿಗೆ ಪೊಲೀಸರು ಮಾಡಿದ ಸಹಾಯದ ಕಾರ್ಯವನ್ನು ಕೆಲ ಮಾಧ್ಯಮಗಳು ತಿರುಚಿ ಸುಳ್ಳು ಸುದ್ದಿ ಹಬ್ಬಿಸಿದೆ. ಓರ್ವ ಮಹಿಳಾ ಪೊಲೀಸ್ ಅಧಿಕಾರಿಯ ವಿರುದ್ಧವಾಗಿ ಸುಳ್ಳು ಸುದ್ದಿ ಪ್ರಕಟಿಸಿದರು. ಅಪಘಾತವಾದ ಗಾಯಾಳುಗಳನ್ನು ಸಾಗಿಸಿದ್ದನ್ನ ಪ್ರತಿಭಟನಾಕಾರರಿಗೆ ಡ್ರಾಪ್ ಕೊಟ್ಟರು ಎನ್ನುವಷ್ಟರ ಮಟ್ಟಿಗೆ ಅವರು ಸುಳ್ಳು ಸುದ್ದಿಯನ್ನು ಪ್ರಕಟಿಸಿದರು. ಮುಸ್ಲಿಮರ ಮೇಲಿನ ಅವರ ನೀತಿಯಿಂದಾಗಿ ಮುಸ್ಲಿಮರು ಪ್ರತಿಭಟನೆ ವಿಚಾರದಲ್ಲಿ ಅಸೂಯೆ ಪಟ್ಟುಕೊಂಡವರು ಕೊನೆಗೆ ಪೊಲೀಸರ ಮಾನವೀಯ ಸೇವೆ ಮತ್ತು ಕರ್ತವ್ಯ ಪ್ರಜ್ಞೆಯನ್ನು ಬಿಡದೆ ಸುಳ್ಳು ಸುದ್ದಿ ಪ್ರಕಟಿಸ್ತಾರೆ ಅಂದರೆ ಅವರು ಮಾಧ್ಯಮವಾಗಿರಲು ಸಾಧ್ಯ ಇಲ್ಲ. ಇದೊಂದು ಸುಳ್ಳು ಸುದ್ದಿ ನೋಡಿ. ವಕ್ಫ್ ಕಾಯ್ದೆ ವಿರುದ್ಧ ಪ್ರತಿಭಟನೆಕಾರರಿಗೆ ACP ಕಾರಿನಲ್ಲೇ ಡ್ರಾಪ್. ಇದು ಪಬ್ಲಿಕ್ ಟಿವಿಯ ನ್ಯೂಸ್. ಬಳಿಕ ಅವರು ಸ್ವಲ್ಪ ಬದಲಾವಣೆ ಮಾಡಿ ಡ್ರಾಪ್ ಆರೋಪ ಅಂತ ತಿದ್ದಿದ್ರು. ಮೊದಲು ನೇರವಾಗಿ ಆರೋಪ ಹೊರಿಸಿದವರು ನಂತರ ಆ ಆರೋಪವನ್ನ ಬೇರೆಯವರ ತಲೆಗೆ ಕಟ್ಟಿದ್ರು. ಇನ್ನು ಉದಯವಾಣಿಯವರು ಕೂಡ ಅದೇ ರೀತಿಯಲ್ಲಿ ಸುಳ್ಳು ಸುದ್ದಿ ಪ್ರಕಟಿಸಿದರು. ವಕ್ಫ್ ಪ್ರತಿಭಟನೆ ಬಳಿಕ ಪೊಲೀಸ್ ಅಧಿಕಾರಿಯ ಕಾರು ಬಳಸಿದ ಪ್ರತಿಭಟನಾಕಾರರು ಇವರಷ್ಟೇ ಅಲ್ಲ, ಇನ್ನು ಕೆಲವರು ಇದೇ ರೀತಿ ಸುಳ್ಳು ಸುದ್ದಿಯನ್ನು ಪ್ರಕಟಿಸಿದ್ದಾರೆ. ಆದರೆ ಇದು ಶುದ್ಧ ಸುಳ್ಳಿನಿಂದ ಕೂಡಿದ ವರದಿ. ಪೊಲೀಸರು ಅಲ್ಲಿ ಪ್ರತಿಭಟನಾಕಾರರಿಗೆ ಡ್ರಾಪ್ ಕೊಟ್ಟಿರಲಿಲ್ಲ. ಪ್ರತಿಭಟನಾಕಾರರು ಕೂಡ ಪೊಲೀಸ್ ಅಧಿಕಾರಿಯ ವಾಹನವನ್ನು ಬಳಸಿರಲಿಲ್ಲ. ಸತ್ಯ ಸಂಗತಿ ಏನಂದ್ರೆ ಅಲ್ಲಿ ಪೊಲೀಸ್ ಅಧಿಕಾರಿಯ ವಾಹನದಲ್ಲಿ ಅಪಘಾತ ಗಾಯಾಳುವನ್ನ ಸಾಗಿಸಲಾಗಿತ್ತು. ಪೊಲೀಸರು ಅಲ್ಲಿ ತಮ್ಮ ಕರ್ತವ್ಯ ಪ್ರಜ್ಞೆ ಮತ್ತು ಮಾನವೀಯತೆಯನ್ನ ತೋರಿಸಿ ಅಪಘಾತದಲ್ಲಿ ಗಾಯಗೊಂಡು ನರಳಾಡ್ತಾ ಇದ್ದ ಬಾಲಕನನ್ನ ಪೊಲೀಸ್ ಅಧಿಕಾರಿಯ ವಾಹನದಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ರು. ಅದಕ್ಕೆ ಅಲ್ಲಿ ನೂರಾರು ಜನರು ಸಾಕ್ಷಿ ಇದ್ರು. ಅಲ್ಲದೆ ಮಂಗಳೂರು ಪೊಲೀಸ್ ಆಯುಕ್ತರು ಕೂಡ ಆ ಬಗ್ಗೆ ವಿವರವಾದ ಸತ್ಯ ಸಂಗತಿ ತಿಳಿಸಿದ್ದಾರೆ. ಆದರೂ ಕೂಡ ಇವರ ಸುಳ್ಳುಗಳು ಅಪಪ್ರಚಾರಗಳು ಕೊನೆಯಾಗಿಲ್ಲ. ನಿನ್ನೆ ಅಡ್ಯಾರ್ನಲ್ಲಿ ಪ್ರತಿಭಟನೆ ಮುಗಿದ ಬಳಿಕ ಸಹಸ್ರಾರು ಜನರು ರಸ್ತೆ ಮಧ್ಯವೇ ತಮ್ಮ ಮನೆಗಳಿಗೆ ತಮ್ಮ ವಾಹನಗಳ ಕಡೆಗೆ ಮರಳುತ್ತಿರಬೇಕಾದ್ರೆ ಒಂದು ಅಪಘಾತ ನಡೆದಿತ್ತು. ರಸ್ತೆ ಬದಿ ನಡೆದುಕೊಂಡು ಹೋಗ್ತಾ ಇದ್ದ 16 ವರ್ಷದ ಬಾಲಕನಿಗೆ ಪಿಕಪ್ ವಾಹನ ಡಿಕ್ಕಿ ಹೊಡೆದಿತ್ತು. ಬಾಲಕನ ಪಾದದ ಮೇಲೆ ಪಿಕಪ್ ವಾಹನದ ಚಕ್ರ ಹರಿದಿತ್ತು. ಆ ಬಾಲಕ ಗಂಭೀರ ಗಾಯಗೊಂಡು ನರಳಾಡ್ತಾ ಇದ್ದ. ಆ ಬಾಲಕ ಮುಸ್ಲಿಂ ಆಗಿದ್ದ. ಅಪಘಾತ ಮಾಡಿದ ವಾಹನ ಚಾಲಕ ಅನ್ಯಮತೀಯನಾಗಿದ್ದ. ಆದರೂ ಅಲ್ಲಿ ಯಾವುದೇ ಗಲಾಟೆ ಆಗಿಲ್ಲ. ಅಲ್ಲಿ ಸಹಸ್ರಾರು ಮುಸ್ಲಿಮರಿದ್ದರು. ಅವರ್ಯಾರೂ ಚಾಲಕನಿಗೆ ಯಾವುದೇ ತೊಂದರೆ ಮಾಡಿಲ್ಲ. ಅದನ್ನೊಂದು ಅಪಘಾತವಾಗಿ ಅವರು ನೋಡಿದರು. ಅವರಿಗೆ ಗಾಯಾಳು ಬಾಲಕನನ್ನು ಆಸ್ಪತ್ರೆಗೆ ಸಾಗಿಸೋದು ಮುಖ್ಯ ಆಗಿತ್ತು. ಆದರೆ ಅಲ್ಲಿ ಕಿಲೋಮೀಟರ್ ಉದ್ದಕ್ಕೆ ಟ್ರಾಫಿಕ್ ಜಾಮ್ ಆಗಿದ್ದರಿಂದ ಬಾಲಕನನ್ನು ಸಾಗಿಸೋದು ಸುಲಭ ಇರಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಟ್ರಾಫಿಕ್ ACP ಅವರ ವಾಹನಕ್ಕೆ ಪೊಲೀಸರೇ ಗಾಯಾಳು ಬಾಲಕನನ್ನು ಹತ್ತಿಸಿ ಆಸ್ಪತ್ರೆಗೆ ಸಾಗಿಸಿದರು. ಬಾಲಕನ ಜೊತೆಯಲ್ಲಿ ಒಂದಿಬ್ಬರು ಆಸ್ಪತ್ರೆಗೆ ಹೋಗಲು ACP ಅವರ ವಾಹನ ಹತ್ತಿದ್ರು. ಅದೊಂದು ಎಮರ್ಜೆನ್ಸಿ ಆಗಿದ್ದರಿಂದ ACP ಅವರ ಸ್ಕಾರ್ಪಿಯೋ ಕಾರಿನಲ್ಲಿ ಸೈರನ್ ಹಾಕಿಕೊಂಡು ಗಾಯಾಳು ಬಾಲಕನನ್ನು ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಅದನ್ನೇ ಈ ಗೋಧಿ ಮೀಡಿಯಾಗಳು ಪ್ರತಿಭಟನಾಕಾರರಿಗೆ ACP ಕಾರಿನಲ್ಲಿ ಡ್ರಾಪ್ ಅಂತ ಕತೆ ಕಟ್ಟಿದೆ. ಪ್ರತಿಭಟನಾಕಾರರು ಪೊಲೀಸ್ ಅಧಿಕಾರಿಯ ಕಾರನ್ನು ಬಳಸಿದ್ರು ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ರು. ಇವರು ಯಾಕೆ ಆ ರೀತಿ ಸುಳ್ಳು ಸುದ್ದಿ ಹಬ್ಬಿಸಿದ್ರು ಅಂತ ನಿಮಗೆ ಗೊತ್ತಿದೆಯಾ? ಯಾಕಂದರೆ ಆ ಸುಳ್ಳು ಸುದ್ದಿಯ ಹಿಂದೆಯೂ ಧರ್ಮದ್ವೇಷದ ಮನಸ್ಥಿತಿ ಕೆಲಸ ಮಾಡಿದೆ. ಗಾಯಾಳು ಬಾಲಕನನ್ನು ಆಸ್ಪತ್ರೆಗೆ ಸಾಗಿಸಿದ ಆ ಕಾರು ಯಾವ ಟ್ರಾಫಿಕ್ ACP ಅವರಿಗೆ ಸೇರಿದೆಯೋ ಆ ಟ್ರಾಫಿಕ್ ACP ಮುಸ್ಲಿಂ ಆಗಿದ್ದಾರೆ. ಅವರ ಹೆಸರು ನಜ್ಮಾ ಫಾರೂಕಿ ಅಂತ, ಮಂಗಳೂರಿನ ದಕ್ಷ ಪೊಲೀಸ್ ಅಧಿಕಾರಿಯವರು. ಆದ್ರೇನು ಮಾಡೋದು, ಅವರ ಧರ್ಮ ಮುಸ್ಲಿಂ ಅಲ್ವಾ? ಈ ದ್ವೇಷಕೋರರಿಗೆ ಅಷ್ಟೇ ಸಾಕಾಗತ್ತೆ. ಅದೇ ಕಾರಣಕ್ಕೆ ಅವರು ಮುಸ್ಲಿಂ ಮಹಿಳಾ ACPಯನ್ನು ಟಾರ್ಗೆಟ್ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಅದೇ ಸುಳ್ಳನ್ನು ಮಾಧ್ಯಮಗಳು ಕೂಡ ಎತ್ತಿಕೊಂಡಿದೆ.
ಅಸಲಿಗೆ ಗಾಯಾಳು ಬಾಲಕನನ್ನು ಸಾಗಿಸಬೇಕಾದ್ರೆ ಆ ಕಾರಿನಲ್ಲಿ ACP ನಜ್ಮಾ ಅವರು ಇರಲಿಲ್ಲ. ಅವರು ಪ್ರತಿಭಟನಾ ಸ್ಥಳದಲ್ಲಿದ್ದರು. ಅಡ್ಯಾರಿನ ಪ್ರತಿಭಟನಾ ಸಮಾವೇಶ ನಡೆದ ಸ್ಥಳದಲ್ಲಿ ಕರ್ತವ್ಯದಲ್ಲಿದ್ದರು. ಅವರಿಗೂ ಈ ಗಾಯಾಳುವನ್ನು ಸಾಗಿಸಿದ್ದಕ್ಕೂ ಯಾವ ಸಂಬಂಧವೂ ಇಲ್ಲ. ಕಾರಿನಲ್ಲಿ ಅವರ ಚಾಲಕ ಮಾತ್ರ ಇದ್ದರು. ಅವರು ಅಡ್ಯಾರ್ ಕಡೆಯಿಂದ BC ರೋಡ್ ಕಡೆಗೆ ಹೋಗಿ ಅಡ್ಯಾರ್ ಕಟ್ಟೆ ಎಂಬಲ್ಲಿ U-ಟರ್ನ್ ಹೊಡೆದು ಮತ್ತೆ ಮಂಗಳೂರು ಕಡೆಗೆ ಹೋಗಲು ಸಂಚಾರ ಮಾಡ್ತಿರ್ಬೇಕಾದ್ರೆ ಈ ಅಪಘಾತ ನಡೆದಿರೋದು. ಅಲ್ಲಿದ್ದ ಪೊಲೀಸರು ರಸ್ತೆಯಲ್ಲಿ ಬಂದ ACPಯ ಕಾರಿಗೆ ಬಾಲಕನನ್ನು ಹತ್ತಿಸಿ ಆಸ್ಪತ್ರೆಗೆ ರವಾನಿಸಿದ್ದು. ಅಲ್ಲಿದ್ದ ಪೊಲೀಸರು ಮತ್ತು ACPಯವರ ಕಾರಿನ ಚಾಲಕ ತಮ್ಮ ಕರ್ತವ್ಯ ಪ್ರಜ್ಞೆ ಮೆರೆದು ಮಾನವೀಯ ಸೇವೆ ಮಾಡಿದ್ರು. ಆದರೆ ದ್ವೇಷಕೋರರು ಆ ಮಾನವೀಯ ಸೇವೆಯನ್ನ ಮನಗಾಣದೆ, ಅವರ ಕರ್ತವ್ಯ ಪ್ರಜ್ಞೆಯನ್ನ ಮನಗಾಣದೆ ವಿಡಿಯೋ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸಿದ್ರು. ಅದೇ ಸುಳ್ಳನ್ನ ಕೆಲವು ಮಾಧ್ಯಮಗಳು ಪ್ರಕಟಿಸಿದ್ರು. ಮಂಗಳೂರಿನ ಟ್ರಾಫಿಕ್ ACP ನಜ್ಮಾ ಅವರು ಮುಸ್ಲಿಂ ಧರ್ಮಕ್ಕೆ ಸೇರಿದವರು ಎಂಬ ಕಾರಣಕ್ಕೆ ಅವರ ಮೇಲೆ ಈ ಆರೋಪ ಹೊರಿಸುವ ಧೈರ್ಯ ಮಾಡಲಾಗಿದೆ. ಆ ಕಾರು ಇನ್ನೊಂದು ಧರ್ಮಕ್ಕೆ ಸೇರಿದ್ದ ACPಯವರದ್ದಾಗಿದ್ದರೆ ಖಂಡಿತವಾಗಿಯೂ ಇಂತಹ ಸುಳ್ಳು ಸುದ್ದಿ ಪ್ರಕಟವಾಗ್ತಾ ಇರಲಿಲ್ಲ. ಅದೇ ಸುಳ್ಳು ಸುದ್ದಿಯನ್ನು ಎತ್ತಿಕೊಂಡು ಮಾಜಿ CM DC ಸದಾನಂದ ಗೌಡರು ಬೇಕಾಬಿಟ್ಟಿ ಮಾತನಾಡಿದ್ದಾರೆ. ಸರ್ಕಾರ ಅಧಿಕಾರಿಯನ್ನ ಬಲಿ ಕೊಡುವ ಕೆಲಸ ಮಾಡಿದೆಯಂತೆ. ಅಷ್ಟು ಪರಿಜ್ಞಾನ ಇಲ್ಲದ ಅಧಿಕಾರಿ ನಾಲಾಯಕ್ಕಂತ ತಮ್ಮ ನಾಲಿಗೆಯ ಚಪಲ ತೀರಿಸಿದ್ದಾರೆ. ಮಿಸ್ಟರ್ DV ಸದಾನಂದ ಗೌಡ್ರೆ, ನಾಲಾಯಕ ACP ಅಲ್ಲ, ನಾಲಾಯಕ ನೀವು ನಾಲಾಯಕ ಆಗಿದ್ದಕ್ಕೆ ಮೋದಿಯವರು ನಿಮ್ಮನ್ನ ಕೇಂದ್ರ ಸಂಪುಟದಿಂದ ಹೊರಗೆ ಹಾಕಿದ್ದು. ನೀವು ನಾಲಾಯಕ ಆಗಿದ್ದಕ್ಕೆ ನಿಮಗೆ BJPಯ ಟಿಕೆಟ್ ಕೊಟ್ಟಿಲ್ಲ. ನೀವು ನಾಲಾಯಕ ಆಗಿದ್ದಕ್ಕೆ ನಿಮ್ಮ ಪಕ್ಷದಲ್ಲಿ ನೀವು ಮೂಲೆ ಗುಂಪಾಗಿರೋದು. ಇದು ನಿಮಗೆ ಗೊತ್ತಿರಲಿ. ಯಾರ ಪರಿಜ್ಞಾನದ ಬಗ್ಗೆ ಮಾತಾಡ್ತೀರಿ ಗೌಡ್ರೆ? ಮೊದಲು ನಿಮಗೆ ಪರಿಜ್ಞಾನ ಇದೆಯಾ ಅಂತ ನೋಡ್ಕೊಳ್ಳಿ. ನಿಮಗೆ ಪರಿಜ್ಞಾನ ಇದ್ದಿದ್ರೆ ನಿಮ್ಮ ಆ ವಿಡಿಯೋ ಹೊರಗೆ ಬರ್ತಾ ಇರಲಿಲ್ಲ ಗೌಡ್ರೆ. ಮೈ ಮರೆತಿದ್ದು ನೀವು, ಪರಿಜ್ಞಾನ ಇಲ್ಲದೆ ಇರೋದು ನಿಮಗೆ. ನೀವೇ ಬೇರೆಯವರ ಜ್ಞಾನ ಪರಿಜ್ಞಾನದ ಬಗ್ಗೆ ಮಾತನಾಡಿದರೆ ಅದು ತಮಾಷೆ ಅನಿಸುತ್ತೆ ಗೌಡ್ರೆ. ಹಾಗಾಗಿ ಬಾಯಿಗೆ ಬಂದಂತೆ ಮಾತನಾಡೋದನ್ನು ಮೊದಲು ಬಿಡಿ. ಮೊದಲು ನಿಮಗೆ ಎಷ್ಟು ಪರಿಜ್ಞಾನ ಇದೆ ಅಂತ ನೋಡ್ಕೊಳ್ಳಿ. ACP ನಜ್ಮಾ ಫಾರೂಕಿಗೆ ಎಷ್ಟು ಪರಿಜ್ಞಾನ ಇದೆ ಅಂದರೆ ಅಷ್ಟು ಪರಿಜ್ಞಾನ ಇದ್ದಿದ್ದಕ್ಕೆ ಅವರು ಉನ್ನತ ಪೊಲೀಸ್ ಅಧಿಕಾರಿಯಾಗಿರೋದು. ಅವರಿಗೆ ಪರಿಜ್ಞಾನ ಸಾಮರ್ಥ್ಯ ಇರೋದಕ್ಕೆ ಅವರು ಮಂಗಳೂರು ನಗರದ ಟ್ರಾಫಿಕ್ ವ್ಯವಸ್ಥೆಯನ್ನು ಸಂಭಾಲಿಸ್ತಾ ಇರೋದು. ಅವರು ಮೆರಿಟ್ನಲ್ಲಿ ಪೊಲೀಸ್ ಇಲಾಖೆಗೆ ಬಂದವರು. ನಿಮಗೆ ಧರ್ಮ ಸಂಘರ್ಷದ ರಾಜಕೀಯ ಮಾಡಿ ಅವರು ಪೊಲೀಸ್ ಅಧಿಕಾರಿ ಆಗಿಲ್ಲ. ನಿಮಗೆ ವಿದ್ಯಾರ್ಥಿನಿಯೊಬ್ಬಳ ಶವದ ಮೇಲೆ ರಾಜಕೀಯ ಮಾಡಿ ಅವರು ಪೊಲೀಸ್ ಅಧಿಕಾರಿ ಆಗಿಲ್ಲ. ಹಾಗಾಗಿ ಮಾತನಾಡಬೇಕಾದ್ರೆ ನಿಮ್ಮ ನಾಲಿಗೆಯಲ್ಲಿ ಹಿಡಿತಾ ಇರಬೇಕು ಸದಾನಂದ ಗೌಡ್ರೆ. ಯಾವುದೇ ತಪ್ಪು ಮಾಡದ ಪೊಲೀಸ್ ಅಧಿಕಾರಿ ಮೇಲೆ ಸುಮ್ಮನೆ ಆರೋಪ ಹೊರಿಸಿ ಬೇಕಾಬಿಟ್ಟಿ ಮಾತಾಡ್ತೀರಾ ನೀವು? ಒಬ್ಬ ಮುಸ್ಲಿಂ ಮಹಿಳೆ ಉನ್ನತ ಪೊಲೀಸ್ ಅಧಿಕಾರಿ ಆದರೂ ಅವರನ್ನು ಬಿಡದೆ ಕಾಡ್ತಿರಲ್ಲ ನೀವು ಮನುಷ್ಯರೇನ್ರಿ? ಮುಸ್ಲಿಂ ಮಕ್ಕಳು ಹಿಜಾಬ್ ಹಾಕ್ಕೊಂಡು ಶಾಲೆಗೆ ಹೋದ್ರು ನೀವು ಟಾರ್ಗೆಟ್ ಮಾಡ್ತೀರಿ. ಈಗ ACP ಅವರು ಹಿಜಾಬ್ ಕಳಚಿ ಕಾಕಿ ಹಾಕ್ಕೊಂಡು ಸೇವೆಗೆ ಬಂದರೂ ಅವರನ್ನು ಬಿಡದೆ ಟಾರ್ಗೆಟ್ ಮಾಡ್ತೀರಿ. ಹೀಗೆ ಆದರೆ ಮುಸ್ಲಿಂ ಎಂಬ ಕಾರಣಕ್ಕೆ ನೀವು ಯಾರನ್ನೂ ಬಿಡಲ್ಲ. ನಿಮ್ಮ ಫ್ಯಾಸಿಸ್ಟ್ ಮನಸ್ಥಿತಿ ಅಲ್ಲಿಗೆ ಬಂದು ನಿಂತಿದೆ ನೋಡಿ. ಇನ್ನು ಸತ್ಯವನ್ನ ಹೇಳಬೇಕಾಗಿದ್ದ ಮಾಧ್ಯಮಗಳು, ಧರ್ಮದ್ವೇಷಿಗಳು ಸಾಮಾಜಿಕ ಮಾಧ್ಯಮಗಳಿಗೆ ಹರಡಿದ ಸುಳ್ಳನ್ನು ಎತ್ಕೊಂಡು ಆ ಸುಳ್ಳನ್ನು ಹರಿಯಬಿಟ್ರು. ಸತ್ಯಾಸತ್ಯತೆಗಳನ್ನು ಪರಿಶೀಲಿಸದೆ, ಪೊಲೀಸರಿಂದ ಮಾಹಿತಿ ಪಡೆದುಕೊಳ್ಳದೆ ಮುಖ್ಯವಾಹಿನಿಯ ಮಾಧ್ಯಮಗಳು ಸುಳ್ಳನ್ನು ಹರಡಿದ್ರು. ಸತ್ಯ ಸಂಗತಿಗಳ ಸುದ್ದಿ ಕೊಡುವುದು ಮಾಧ್ಯಮಗಳ ಹೊಣೆಗಾರಿಕೆ. ಅದನ್ನು ಮರೆತು ಸಾಮಾಜಿಕ ಮಾಧ್ಯಮಗಳ ಸುಳ್ಳುಗಳಿಗೆ ಮಹತ್ವ ಕೊಡುವುದು, ಸುಳ್ಳು ಸುದ್ದಿಗಳನ್ನು ಪ್ರಕಟಿಸುವುದು ಯಾವ ಮಾಧ್ಯಮಗಳಿಗೂ ಶೋಭೆ ತರುವುದಿಲ್ಲ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.